ಕೈಪಾಳ್ಯದಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ನಡೀತಾ ಇದೆ. ಇನ್ನು ಯಾವುದೇ ನಿರ್ಧಾರಕ್ಕೂ ಬರ್ತಾ ಇಲ್ಲ ಕೈ ಕಮಾಂಡ್. ಯಾವುದೇ ಬದಲಾವಣೆ ಮಾಡುವಂತಹದ್ದು ಏನು ಕಾಣಿಸ್ತಾ ಇಲ್ಲ. ವರಿಷ್ಠರ ಚಿತ್ತ ಯಾವ ಕಡೆ ಇದೆ? ಹಾಗಾದ್ರೆ ಡಿಕೆ ಸಿಎಂ ಕನಸಿಗೆ ಅಡ್ಡ ಬರ್ತಿದ್ಯಾ ಪಂಚ ಪರೀಕ್ಷೆ ಅನ್ನುವಂಥದ್ದು. ಯಾವುದೇ ನಿರ್ಧಾರಕ್ಕೂ ಕೂಡ ಬರ್ತಾ ಇಲ್ಲ ಹೈಕಮಾಂಡ್. ಯಾವುದೇ ಬದಲಾವಣೆ ಮಾಡುವತ್ತ ವರಿಷ್ಠರ ಚಿಂತನೆ ಇಲ್ಲ ಅಂತ ಕಾಣಿಸ್ತಿದೆ. ಡಿಕೆ ಸಿಎಂ ಕನಸಿಗೆ ಅಡ್ಡ ಬರ್ತಿದ್ಯಾ ಪಂಚ ಪರೀಕ್ಷೆ? ಪಂಚ ರಾಜ್ಯಗಳ ಚುನಾವಣೆ ಸದ್ಯಕ್ಕೆ ಗೊಂದಲ ಬೇಡ ಅಂತ ಕೇಳಿ ಬರ್ತಾ ಇರುವಂತದ್ದು. ನಾಯಕತ್ವ ಬದಲಾವಣೆ ಮಾಡೋದಕ್ಕೆ ವರಿಷ್ಠರು ಹಿಂದೇಟ್ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ನಡೀತಲೇ ಇದೆ. ಈ ತಿಂಗಳ ಕೊನೆಯವಷ್ಟರಲ್ಲಿ ನಿರ್ಧಾರ ಆಗುತ್ತೆ ಅಂತ ಇತ್ತು. ಆದ್ರೆ ಅದೇನು ಆಗ್ತಾನೆ ಇಲ್ಲ. ಈ ತಿಂಗಳು ಮುಗಿತಾನೆ ಬಂತು. ಆದ್ರೆ ಹೈಕಮಾಂಡ್ಗೆ ಎಲ್ಲೋ ಒಂದ್ ಕಡೆ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅಂದ್ರೆ ಅವರಿಗೆ ಯಾರಿವಾಗ ಸಿಎಂ ಆಗಿದಾರಲ್ವಾ ಅವರೇ ಮುಂದುವರಲಿ ಅನ್ನುವಂಥದ್ದು ಹೈಕಮಾಂಡ್ ನಿರ್ಧಾರ ಅಂತ ಕಾಣಿಸುತ್ತೆ. ಡಿಕೆ ಸಿಎಂ ಆಗ್ಬೇಕು ಅನ್ನುವಂತ ಕನಸೇನಿದೆ ಅದಕ್ಕೆ ಪಂಚ ಪರೀಕ್ಷೆ ಅಡ್ಡಿ ಬರ್ತಿದೆ. ಪಂಚ ರಾಜ್ಯಗಳ ಚುನಾವಣೆ ನಡೆಯುವಂಥದ್ದು ಯಾವುದೇ ನಿರ್ಧಾರಕ್ಕೂ ಕೂಡ ಹೈಕಮಾಂಡ್ ಬರ್ತಿಲ್ಲ. ಯಾವುದೇ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿಲ್ಲ ಅಂತ ಕಾಣಿಸುತ್ತೆ ಹೈಕಮಾಂಡ್ ತಲೆಯಲ್ಲಿ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗುವಂತ ಕನಸು ಇಲ್ಲಿಗೆ ಕನಸಾಗೆ ಉಳಿಯುತ್ತೆ. ಅದು ನನಸಾಗುವಂತ ಯಾವುದೇ ಸೂಚನೆಗಳು ಕಾಣಿಸ್ತಾ ಇಲ್ಲ. ಸಿಎಂ ಡಿಕೆ ಶಿ ಅವರು ಆದಷ್ಟು ಪ್ರಯತ್ನವನ್ನ ಪಡ್ತಾನೇ ಇದ್ದಾರೆ. ತಮ್ಮ ಕೈಲಿ ಆದಷ್ಟು ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಾಗಿರಬಹುದು, ಹೈಕಮಾಂಡ್ ನ ಭೇಟಿ ಮಾಡೋದಾಗಿರಬಹುದು, ಮಾತುಕತೆ ನಡೆಸೋದು, ತಮ್ಮ ನಿಲುವನ್ನ ತಗೊಳ್ಳೋದ್ರಲ್ಲಿ ಅವರು ತಮ್ಮ ಪ್ರಯತ್ನವನ್ನ ಯಾರ ಸಹಾಯವನ್ನು ಇಲ್ಲದೆ ಮಾಡಿದ್ರು ಅಂತಾನೆ ಹೇಳ್ಬಹುದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕಾಮಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಅನ್ಸುತ್ತೆ ನಾನೇ ಮುಂದುವರಿತೀನಿ ಸಿಎಂ ಆಗಿ ಅಂತ. ಸದ್ಯಸ್ಥಿತಿಯಲ್ಲಿ ಕರ್ನಾಟಕವೇ ಕೈಗೆ ಭದ್ರಕೋಟೆ ಆಗತ್ತೆ. ಹೈಕಮಾಂಡ್ ನಾಯಕರ ಪಾಲಿಕೆ ಮಹತ್ವದ ರಾಜ್ಯ ಕರ್ನಾಟಕ ಆಗುತ್ತೆ. ಸದ್ಯ ಬದಲಾವಣೆ ಬೇಡ, ಆಮೇಲೆ ನೋಡೋಣ ಅನ್ನುವಂಥ ನಿರ್ಧಾರ ಆಗಿರುವಂತದ್ದು. ಸದ್ಯಕ್ಕೆ ಪಂಚ ರಾಜ್ಯಗಳ ಚುನಾವಣೆ ಗೆಲ್ಲೋ ಕಡೆ ಗಮನ ಕೊಡಿ. ಕೇರಳ ಚುನಾವಣೆ ಪೂರ್ವ ಸಿದ್ಧತೆಯಲ್ಲಿ ಕೆಸಿ ವೇಣುಗೋಪಾಲ್ ಅವರು ಇರುವಂತದ್ದು. ಮತ್ತೊಂದ್ ಕಡೆ ರಣದೀಪ್ ಸುರ್ಜೇವಾಲಾ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ಕರ್ನಾಟಕ ಒಂದೇ ಗಟ್ಟಿ ಅಂತ ಹೇಳ್ಬೋದು ಕಾಂಗ್ರೆಸ್ಗೆ. ಹೈಕಮಾಂಡ್ ನಾಯಕರುಗಳು ಅವರವರ ಕೆಲಸದಲ್ಲಿ ಅಂದ್ರೆ ಪಂಚ ರಾಜ್ಯಗಳ ಚುನಾವಣೆ ಗೆಲ್ಲೋ ಕಡೆ ಅವರು ಗಮನ ಹರಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಹಾಗಿದ್ರೆ ಯಾವುದೇ ಬದಲಾವಣೆಗಳು ಬೇಡ ಕರ್ನಾಟಕದ ರಾಜಕಾರಣದಲ್ಲಿ ಅಥವಾ ಸಿಎಂ ಪಟ್ಟದಲ್ಲಿ. ನಮ್ಮ ಗುರಿ ಇರೋದು ಪಂಚ ರಾಜ್ಯಗಳ ಚುನಾವಣೆ ನಡೆಯುತ್ತೆ, ಅದರಲ್ಲಿ ನಾವು ಗೆಲ್ಲೋಕೆ ಏನೇನೆಲ್ಲ ಸಾಧ್ಯ ಅದನ್ನ ಮಾಡೋಣ ಅನ್ನೋ ರೀತಿಯಾಗಿ ಬ್ಯುಸಿಯಾಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳ್ಬಹುದು. ಹಾಗಾಗಿ ಸಿಎಂ ಡಿಕೆ ಶಿ ಅವರ ಕನಸಾಗೇ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದಾಗಿದೆ. ಹೈಕಮಾಂಡ್ ನಾಯಕರು ಯಾವುದೇ ರೀತಿಯಾದಂತ ನಿರ್ಧಾರ ತಗೋತಾ ಇಲ್ಲ. ಅವ್ರ ಗುರಿನೇ ಬೇರೆ ಇದೆ. ಇವಾಗ ಪಂಚ ರಾಜ್ಯಗಳ ಚುನಾವಣೆಯನ್ನ ಗೆಲ್ಲಬೇಕು ನಾವು, ಅದ್ರ ಕಡೆ ಗಮನ ಕೊಡಿ. ಈಗ ಸದ್ಯಕ್ಕೆ ಯಾವುದೇ ಬದಲಾವಣೆಗಳು ಬೇಡ ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು ಹೈಕಮಾಂಡ್ ಅಂತ ಹೇಳ್ಬೋದು. ಇನ್ನು ಕೇರಳ ಚುನಾವಣೆಯ ಪೂರ್ವ ಸಿದ್ಧತೆಯಲ್ಲಿ ಕೆಸಿ ವೇಣುಗೋಪಾಲ್ ಅವರು ಬ್ಯುಸಿ ಇದ್ದಾರೆ. ಮತ್ತೊಂದ್ ಕಡೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಅವ್ರಿಗೆ ಇದ್ಯಾವುದೇ ಒಂದು ಬದಲಾವಣೆ ವಿಚಾರದ ಬಗ್ಗೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಅಂತ ಕಾಣಿಸ್ತಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಎಲ್ಲೋ ಒಂದ್ ಕಡೆ ಒಂದು ಆನ್ಸರ್ ಅನ್ನ ಕೊಡ್ತಾನೆ ಇಲ್ಲ. ಬೇಡ ಸಿಎಂ ಸಿದ್ದರಾಮಯ್ಯ ಹಾಗೆ ಮುಂದುವರಿಲಿ ಅಥವಾ ಡಿಸಿಎಂ ಆಗ್ಲಿ ಏನು ಹೇಳ್ತಿಲ್ಲ. ಎಲ್ಲೋ ಒಂದ್ ಕಡೆ ಸಾಕಷ್ಟು ಗೊಂದಲವನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಸಿಎಂ ಡಿಕೆ ಶಿ ಅವರು ಕಂಗಾಲಾಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಹೇಳೋದಾದ್ರೆ ಗಾಯತ್ರಿ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಿಎಂ ಸ್ಥಾನಕ್ಕಾಗಿ ಸಾಕಷ್ಟು ಹಾತೊರೆಯುವಂತಹ ಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದರಂತೆ ನಾನೇ ಮುಂದುವರಿತೇನೆ ಅನ್ನುವಂತಹ ರೀತಿಯಲ್ಲೂ ಕೂಡ ಹೈಕಮಾಂಡ್ ನಿಂದಲೇ ಸ್ಪಷ್ಟನೆ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಆಪ್ತರಿಂದಲೋ
ಅಥವಾ ಅವರು ಸ್ವತಃ ಸಾಕಷ್ಟು ಒಂದು ತಂತ್ರಗಾರಿಕೆಯನ್ನು ಕೂಡ ಹೂಡ್ತಾ ಇದ್ರು. ಇವರಿಬ್ಬರ ನಡುವಿನ ಈ ಒಂದಿಷ್ಟು ಎರಡು ಬಣಗಳ ನಡುವಿನ ಪೈಪೋಟಿಯನ್ನ ಗಮನಿಸಿರ್ತಕ್ಕಂತ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ರೀತಿ ಬದಲಾವಣೆ ಅಂತಕ್ಕಂತ ವಿಚಾರ ಬೇಡ, ತಟಸ್ಥವಾಗಿರಿ ಅನ್ನುವಂತಹ ರೀತಿಯಲ್ಲಿ ಸಂದೇಶವನ್ನ ರವಾನೆ ಮಾಡಿದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಈಗಾಗ್ಲೇ ಪಂಚರಾಜ್ಯಗಳ ಚುನಾವಣೆ ಇದೆ. ಆ ಒಂದು ಚುನಾವಣೆಯ ಒಂದಿಷ್ಟು ಗೆಲ್ಲುವಂತಹ ನಿಟ್ಟಿನಲ್ಲಿ ಆ ಒಂದು ಬಿಸಿಯಲ್ಲಿ ಕೂಡ ಹೈಕಮಾಂಡ್ ನಾಯಕರು ಇರುವಂತದ್ದು. ಇದರ ನಡುವೆ ಇಲ್ಲಿ ಏನಾದ್ರೂ ಒಂದಿಷ್ಟು ಬದಲಾವಣೆ ಮಾಡೋದಕ್ಕೆ ಏನಾದ್ರೂ ಮುಂದಾದ್ರೆ ಎಲ್ಲ ಒಂದ್ ಕಡೆ ನಮಗೆ ಇದು ಎಫೆಕ್ಟ್ ಆಗ್ಬೋದು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಅವರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹಲವಾರು ಪ್ರಯತ್ನ ಮಾಡಿದ್ರು, ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಆದ್ರೂ ಅದು ಕೂಡ ಸಾಧ್ಯವಾಗಿಲ್ಲ. ಅದರಂತೆ ಸೋನಿಯಾ ಗಾಂಧಿ ಅವ್ರನ್ನ ಕೂಡ ಭೇಟಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲೂ ಅದು ಕೂಡ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ಒಂದ್ ಕಡೆ ಏನಾದ್ರೂ ಇಲ್ಲಿ ಏನಾದ್ರೂ ಕೆಲವೊಂದಿಷ್ಟು ಬದಲಾವಣೆ ಮಾಡಿದ್ರೆ ಅದು ಎಲ್ಲ ಒಂದು ಕಡೆ ಮತ್ತೆ ಮುಂಬರ್ತಕ್ಕಂಥ ಚುನಾವಣೆಗಳಿಗೆ ಎಫೆಕ್ಟ್ ಕೊಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಒಂದಿಷ್ಟು ಯೋಚಿಸಂತೆ ಕಾಣ್ತಾ ಇದೆ. ಅದರ ಜೊತೆಗೆ ಏನೇ ಒಂದಿಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಏನಾದ್ರೂ ಗೊಂದಲ ಸೃಷ್ಟಿ ಆದಾಗ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ರು, ಒಂದಿಷ್ಟು ಸಂಧಾನ ಸಭೆಗಳನ್ನ ಮಾಡ್ತಾ ಇದ್ರು. ಆದ್ರೂ ಸಹ ಈಗ ಎಷ್ಟೇ ಇವರು ಬಣಗಳ ಒಂದಿಷ್ಟು ಹೇಳಿಕೆಗಳಾದ್ರೂ ಸಹಿತ ಸುರ್ಜೇವಾಲಾ ಅವರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅದರಂತೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KC ವೇಣುಗೋಪಾಲ್ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆ ಕೂಡ ಕೊಡ್ತಾ ಇಲ್ಲ. ಇದನ್ನೆಲ್ಲವೂ ನೋಡ್ತಾ ಹೋದ್ರೆ ಸದ್ಯಕ್ಕೆ ಯಾವುದೇ ರೀತಿ ಬದಲಾವಣೆ ಅಂತಕ್ಕಂಥದ್ದಿಲ್ಲ, ತಟಸ್ಥವಾಗಿರಿ ಅನ್ನುವಂತ ಸಂದೇಶವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ರವಾನೆ ಮಾಡಿದಂತೆ ಕಾಣ್ತಾ ಇದೆ. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಬಸವರಾಜ್.